ಇದು ಬಹಳ ಮುಖ್ಯದ ಪ್ರಶ್ನೆ. ಮಕ್ಕಳಿಗೆ ನಾ ಮೌಲ್ಯ ಹೇಳಬೇಕಾದ್ರೆ ಮೊದಲು ನಾನು ಮಾಡಬೇಕು. ಅದಕ್ಕೆ ಇಂಗ್ಲಿಷ್ ಒಂದು ಮಾತದ, ಡೋಂಟ್ ಟೆಲ್ ಯುವರ್ ಚೈಲ್ಡ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಅಂಡ್ ಇನ್ವೈಟ್ ಹಿಮ್ ಅಂತ. ಬರ್ಬೇಕಾದ್ರೆ ಒಂದು ಪ್ರೋಗ್ರಾಮ್ನ ಪಾಡ್ಕಾಸ್ಟ್ ನನಗೆ ಕೇಳಿದ್ರು ಒಬ್ರು. ಈಗ ಮೊದಲು ನಂಗೆ ಅಂತಃಕರಣ ಉಳಿದಿಲ್ಲಲ್ಲ, ಯಾಕ? ನಾವೆಲ್ಲ ಕಲಿಬೇಕಾದ್ರೆ ಶಿಕ್ಷಕರು ಅಂದ್ರೆ ಇವತ್ತಿಗೂ ಮೈ ನವರೇ ಇರ್ತದೆ, ಅವ್ರ ಕಂಡ್ರೆ ಕಾಲ್ ಮುಟ್ಟು ನಮಸ್ಕಾರ ಮಾಡಬೇಕು ಅನ್ನಿಸ್ತದೆ. ಇದು ಉಳಿದಿಲ್ಲಲ್ಲ ಯಾಕ ಅಂತ ಕೇಳಿದ್ರು. ನಾ ಎರಡು ಕಡೆಗೆ ಹೊತ್ತಾಗಿದೆ ಈಗ ಅಂತ ಹೇಳಿದೆ. ಒಂದು, ಮೊದಲು ನಾವು ಕಲಿಬೇಕಾದ್ರೆ ಶಿಕ್ಷಕ ಒಬ್ಬರೇ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ನಾಲೆಜ್. ಅವ್ರಿಲ್ಲ ಅಂದ್ರೆ ಎಲ್ಲಿ ಕಲಿಬೇಕು ನಾವು? ಅದರಿಂದ ಅವ್ರು ಬೈದ್ರು ಆಯ್ತು, ಹೊಡೆದ್ರು ಆಯ್ತು, ಅವ್ರ ಕಡೆ ಹೋಗ್ತಿದ್ವಿ ನಾವು. ಈಗ ಹಂಗಿಲ್ಲ, ಮಲ್ಟಿಪಲ್ ಇನ್ಫಾರ್ಮೇಶನ್ ಸೆಂಟರ್ಸ್ ಹಾಕಂ. ಕಡೆ ಗೂಗಲ್ ಭಗವಾನ್ ಇದ್ದಾನೆ, ಕೊಡ್ತಾನೆ ಹೆಂಗಿದ್ರು ಇನ್ಫಾರ್ಮೇಶನ್. ಟ್ಯೂಷನ್ ಟೀಚರ್ ಬಂದಾವ, ಗೈಡ್ಸ್ ಬಂದಾವ, ಬುಕ್ಸ್ ಬಂದಾವ. ಅದರಿಂದ ರೋಲ್ ಆಫ್ ಟೀಚರ್ ಇಸ್ ಮಾರ್ಜಿನಲೈಸ್ಡ್. ಸೆಕೆಂಡ್ಲಿ, ಆಗಿನ ಕಾಲದ ಟೀಚರ್ ಸಂಬಳಕ್ಕೋಸ್ಕರ ಕೆಲಸ ಮಾಡಲೇ ಇಲ್ಲ. ಆದ್ರೆ ಎಷ್ಟು ಪ್ರೀತಿಯಿಂದ ಮಾಡ್ತಿದ್ರು ಅಂದ್ರೆ ಮನೆಗೆ ಬರ್ತಿದ್ರಿ. ಮನೆಗೆ ಅವ್ರು, ನಿಮ್ಗೆಲ್ಲ ಅನುಭವ ಆಗಿರ್ಬೇಕು, ಶಿಕ್ಷಕರು ಮನೆಗೆ ಬರ್ತಿದ್ರ ಮನೆಗೆ. ಅವ್ರು ಯಾಕೋ ಆರಾಮಿಲ್ಲನು, 3 ದಿವಸ ಬಂದಿಲ್ಲ ಸಾಲಿಗೆ. ಆ ಅಂತಃಕರಣ ಏನಿತ್ತು ಅದು ಕಮ್ಮಿ ಆಗಿ ಶಿಕ್ಷಕತ್ವ ಕೂಡ ಒಂದು ನೌಕರಿ ಆಗಿದೆ. ನೀವು ಕೆಲಸಕ್ಕೆ ನೌಕರಿ ಮಾಡ್ಲಿಕ್ಕೆ ಹತ್ತಿರಂದ್ರೆ ಅದು ಪ್ರೊಫೆಷನಲ್ ಆಗುದಿಲ್ಲ. ನಾ ಹೇಳುದು, ಎಲ್ಲಿವರೆಗೂ ಕ್ಲಾಸ್ನಾಗ ಕೂತಂತ ಮಗು ನನ್ನ ಮಗು ಅನ್ನೋ ಭಾವನೆ ನಿಮಗೆ ಬರುವುದಿಲ್ಲ, ಅಲ್ಲಿವರೆಗೂ ಸಾಕ್ಷಾತ್ ಒಳ್ಳೆ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ.